ಬಿಡ್ತಾ ಇರ್ತಕ್ಕಂಥವ್ರು ಯಾರು ಅನ್ನೋದು ನಾವು ಹೇಳ್ತೀವಿ. ನೀವು ಯಾವ ಸೋಷಿಯಲ್ ಮೀಡಿಯಾ ಅದನ್ನು ನೋಡಿ, ಅದನ್ನು ನೀವು ಹೋಗಿ ಅವ್ರ ಹತ್ರ ಗಲಾಟೆ ಮಾಡಬೇಕಾಗಿಲ್ಲ. ಅವ್ರದ್ದು ಡೀಟೇಲ್ಸ್ ನಮಗೆ ಕೊಟ್ಟರೆ ಸಾಕು, ಏನೇಳಿ ಅದನ್ನು ಸರಿ ಮಾಡ್ಕೊಂಡು ಇರ್ತಲ್ಲ ಮೊದಲೇ. ಅದಾದ್ಮೇಲೆ ಯಾರು ಈಗ ನಾನು ಬಂದು ಡಿ ಸಿ ಅವರು ಬಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು, ಸಿ ಅವರು ವ್ಯಾಕ್ಸಿನ್ ಹಾಕ್ಕೊಂಡ್ರು, ಡಿ ಎಚ್ ಅವರು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು. ನಾವು ಹಾಕ್ಸ್ಕೊಂಡಿದ್ದೀವಿ, ನೀವು ಹಾಕ್ಸ್ಕೊಂಡ್ರಿ ಅಂತೇಳಿ ನಾವು ಮುಖ್ಯಮಂತ್ರಿ ಹಾಕ್ಸ್ಕೊಂಡ್ರು, ಪ್ರಧಾನಮಂತ್ರಿನೂ ಹಾಕ್ಸ್ಕೊಂಡ್ರು, ಸಿದ್ದರಾಮಯ್ಯ ಹಾಕ್ಸ್ಕೊಂಡ್ರು, ಯಡಿಯೂರು ಹಾಕ್ಸ್ಕೊಂಡ್ರು, ರಿಜ್ವಾನ್ ಹಾಕ್ಸ್ಕೊಂಡ್ರು, ಡಿ ಕೆ ಹಾಕ್ಸ್ಕೊಂಡ್ರು. ಇವರೆಲ್ಲ ಹಾಕ್ಸ್ಕೊಂಡ್ರು. ನಮ್ಮಲ್ಲಿ ಏನಾಗಿದೆ ಅಂದರೆ ಚುನಾವಣೆ ಬಂದಾಗ ನಾವು ರಾಜಕಾರಣ ಅಷ್ಟೇ. ಆ ದಿನ ಏನಿದೆ ಆ ಒಂದು ವಾರ 10 ದಿನ 15 ದಿನ ಅಷ್ಟೇ. ಅದಾದಮೇಲೆ ನಮ್ಮ ಜನಗಳ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ನಮ್ಮ ದೇಶದ ನಿರ್ಮಿತ ಏನು ವ್ಯಾಕ್ಸಿನ್ ಇದೆ, ಪ್ರಪಂಚದಲ್ಲಿ ಎಲ್ಲ ಕಡೆ ಇದಕ್ಕೆ ಬೇಡಿಕೆ. ನೀವು ನೋಡಿದ್ರಿ ಕನ್ನಡ ಅರ್ಥ ನೋಡಿದ್ರಿ. ಬೇಡಿಕೆ ಸುಮ್ಮನೆ ಬೇಡಿಕೆ ಏನಲ್ಲ, ನಾವು ನಮ್ಗಿನ ಸ್ವಲ್ಪ ಹುಷಾರಾಗಿ ಇರ್ತಾರೆ. ಇದು ಸರಿನಾ ಸರಿನಾ ನಮ್ಮ ಲೆಕ್ಕಾಚಾರದಲ್ಲಿ ನೋಡಿ ಇದು ಮಾಡ್ತಾರೆ. ಕೆಲವರು ಹೇಳಿದ್ರು ಕಡಿಸ್ತಾನ ಇರಲ್ಲ ಲೆಕ್ಕಾಚಾರದಲ್ಲಿ, ಕೆಲವರು ಹೇಳಿದ್ರು ಇಷ್ಟು ದಿನ ಆದಮೇಲೆ ಫ್ಲೋಕ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಕೆಲವರು ಹೇಳಿದ್ರು ಅದು ಬಿ ಪಿ ಶುಗರ್ ಇರುತ್ತಲ್ಲ ಆ ಥರ. ನಮ್ಮಲ್ಲಿ ಬಿ ಪಿ ಶುಗರ್ ಇರ್ತಕ್ಕಂಥವ್ರು ಬೇಕರಿರ್ತಕ್ಕಂಥ ಎಲ್ಲ ಕಮ್ಯುನಿಟಿ ಜನಕ್ಕೂ ಇದೆ. ಆದ್ರೂ ಪರ್ಸೆಂಟೇಜ್ ಅಂತ ಲೆಕ್ಕಾಚಾರದಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದ್ರಿಂದ ನೀವೇ ಯಾರು ಜಾಸ್ತಿ ಹಾಕ್ಸ್ಕೊಂಡಿದ್ದಾರೆ. ನಮ್ಮಲ್ಲಿ ಈ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆ, ಜಿಲ್ಲಾಧಿಕಾರಿಗಳು, ಸಿ ಒ ಆಗಲಿ, ಟಿ ಎಚ್ ಏನೇ ಆಶಾ ಕಾರ್ಯಕರ್ತರು ಏನೇ ಕೆಲಸ ಮಾಡಿದ್ರು ಜನರ ಮನಸ್ಸಲ್ಲಿ ನಾನು ಹಾಕ್ಸ್ಕೊಬೇಕು, ನನ್ನ ಮನೆ ಕರೋನಾ ಮುಕ್ತ ಆಗಬೇಕು, ನನ್ನ ಮನೆ 100% ವ್ಯಾಕ್ಸಿನ್ ಇರ್ತಕ್ಕಂಥ ಆಗಿರ್ತಕ್ಕಂಥ ಮನೆ ಆಗಿದೆ ಅಂತ ನೀವು ಮನ್ಸು ಮಾಡಬೇಕು ಅಷ್ಟೇ. ಇದರಲ್ಲಿ ಹಿಂದೂಗಳು ಕೊಡ್ತಾರ, ಮುಸ್ಲಿಮ್ಸ್ ಅವ್ರು ಕೊಡ್ತಾರ, ಕ್ರಿಶ್ಚಿಯನ್ಸ್ ಅವ್ರು ಕೊಡ್ತಾರ, ಏನು ವ್ಯಾಕ್ಸಿನ್ ಏನು ಕಂಡಿದ್ದೀರ. ಒಂದು ವ್ಯಾಕ್ಸಿನ್ ಬಾಟ್ಲು ಓಪನ್ ಮಾಡಿದ್ದಾರೆ, ಕಳಿಸಿದ್ರಂತ ಅವ್ರು ಸೇರ್ಕೊಡ್ತಾರ. 10 ಜನಕ್ಕೆ ಕೊಟ್ಟರೆ ಅದರಲ್ಲಿ ಕೆಲವರು ಒಬ್ಬರು ಇಬ್ಬರು ಹಿಂದೂಸ್ ಬರ್ಬೋದು, ಒಬ್ಬರು ಒಂದಷ್ಟು ಕ್ರಿಶ್ಚಿಯನ್ಸ್ ಬರ್ಬೋದು, ಒಂದಷ್ಟು ಮುಸ್ಲಿಮ್ಸ್ ಬರ್ಬೋದು, ಇನ್ನೊಂದು ಬೇರೆ ಯಾವುದೇ ಕಮ್ಯುನಿಟಿ ಬರ್ಬೋದು. ಬಟ್ ಎಲ್ಲರಿಗೂ ಒಂದೇ ಬಾಟ್ಲಲ್ಲೇ ಒಂದು ಬಾಟ್ಲ್ ಓಪನ್ ಮಾಡಿದಾದ್ಮೇಲೆ ಅದನ್ನು ಇಷ್ಟು ನಿಮಿಷದಲ್ಲಿ ಇಷ್ಟು ಅವರಲ್ಲಿ ಅಂತೇಳಿ ಅದನ್ನು ಫಿನಿಶ್ ಮಾಡಬೇಕು. ಅದನ್ನು ಹಂಗೆ ಇಟ್ಕೊಂಡ್ರೆ ಇಷ್ಟು ಅವರ್ ಆದಮೇಲೆ ಅದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಒಂದು ಕಮ್ಯುನಿಟಿ ಇಡೀ ದೇಶದ ಜನಕ್ಕೆ ತಂದಿರ್ತಕ್ಕಂಥ ವ್ಯಾಕ್ಸಿನೇಷನ್ ನಮ್ಮಲ್ಲಿ ಈಗಾಗಲೇ ದೇಶದಲ್ಲಿ ಹತ್ತಿರ ಒಂದು 30 ಕೋಟಿ ಜನಕ್ಕೆ ಹೆಚ್ಚಿಗೆ ಆಗ್ತದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗಾಗಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗಾಗಲಿ, ಇಲ್ಲಾಂದರೆ ವೈದ್ಯಾಧಿಕಾರಿಗಳಿಗಾಗಲಿ, ಸಿ ಒಗಳಿಗಾಗಲಿ, ಎಂ ಪಿಗಳಿಗಾಗಲಿ, ಎಮ್ ಎಲ್ ಎಗಳಿಗಾಗಲಿ ಗಂಡಸ್ಥಾನ ಹೋಗುತ್ತೆ, ನಿಮಗೆ ಸ್ಟ್ರೋಕ್ ಆಗುತ್ತೆ ಅಂದರೆ 30 ಕೋಟಿ ಜನ ಹಾಕ್ಸ್ಕೊಳ್ತಾರ. ನಮ್ಮ ಜಿಲ್ಲೆಯಲ್ಲಿ 6 ಲಕ್ಷ ಜನಕ್ಕೆ ನಾವು ವ್ಯಾಕ್ಸಿನ್ ಹಾಕಿದ್ದೀವಿ. 90,000 ಜನ ಸೆಕೆಂಡ್ ಡೋಸು ಹಾಕ್ಕೊಂಡಿದ್ರೆ ಇಡೀ ಕರ್ನಾಟಕದಲ್ಲಿ ಏನು ಬೆಂಗಳೂರು ಒಂದು ನಿಮಿಷ ಈಗ ಮಾತಾಡೋದು ನಾನು ಮಾತಾಡೋದು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರಿಂದ ಫಸ್ಟ್ ಬೆಂಗಳೂರು. ಅಲ್ಲಿ ಜನಸಂಖ್ಯೆನೂ ಜಾಸ್ತಿ ಇದೆ. ಸೆಕೆಂಡ್ ಹೈಯೆಸ್ಟ್ ಅಂದರೆ ನಮ್ಮ ಕೋಲಾರ. ಈಗ 3ನೇ ಅಲೆ ಅಂತೇಳಿ ಮಕ್ಕಳಿಗೂ ಕರೋನಾ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಕೋಲಾರದಲ್ಲೂ ಸುಮಾರು ಜನ ಮಕ್ಕಳಿಗೂ ಬಂದಿದೆ. ಅದಕ್ಕೋಸ್ಕರ ನಾವು ಮಸೀದಿಗಳಲ್ಲಿ ನೀವೇನು ಹೇಳಿದ್ರಿ, ಅದರ್ಥಗಳನ್ನು ಮೌಲ್ಯಗಳನ್ನು ಕರೆದು ಮಾತಾಡುವಂಥದ್ದು, ಈ ತಾಲೂಕುಗಳಲ್ಲಿ ಇಂತಿಂಥ ತಾಲೂಕು ಅಂತೇಳಿ ನೀವು ಡಿಸೈಡ್ ಮಾಡ್ತೀವಿ. ಆ ತಾಲೂಕು ನಾವೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಒಂದು ಜಾಗದಲ್ಲಿ ಸೇರಿಸ್ತೀರಿ ಅಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ತಹಸೀಲ್ದಾರನ್ನ ಅಧಿಕಾರಿಗಳನ್ನು ಕೊಟ್ಟು ಅದನ್ನು ಒಂದು ಜಾಗದಲ್ಲಿ ಸೇರಿ ಅವ್ರನ್ನ ಅವೆಲ್ಲ ಮೂಡಿಸೋಂಥ ಕೆಲಸ ಪ್ರತಿ ತಾಲೂಕಲ್ಲೂ ಬೇಕಾದ್ರೆ ಬೆಳಗ್ಗೆ ಒಂದು ಕಡೆ ಇದ್ದರೆ
ಮಧ್ಯಾಹ್ನ ಒಂದು ಕಡೆ ಮಾಡೋಣ, ಮಾಡಿ ಅವೇರ್ನೆಸ್ ಮೂಡಿಸೋಂಥ ಕೆಲಸ ಪ್ರತಿ ಮಸೀದಿಗಳಲ್ಲೂ ಇದ್ರ ಬಗ್ಗೆ ಹೇಳೋಂಥದ್ದು. ಮತ್ತು ನೀವು ಯಾರು ಸೋಷಿಯಲ್ ಮೀಡಿಯಲ್ಲಿ ಬೇರೆ ಬೇರೆಯವರು ಯಾರ್ಯಾರು ಆಗ್ತಾ ಇದ್ದಾರೆ ಅಂತ ಯಾರು 90% ಇದು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಹೇಳ್ತಾನೆ ಆಗ್ತಾ ಇದೆ. ನಾವು ಒಳ್ಳೇದನ್ನ ಸೆಲೆಕ್ಟ್ ಮಾಡ್ತೀವಿ, ಅದನ್ನ ಬಿಟ್ಟು ಯಾರೋ ಒಬ್ಬರು ಇಬ್ಬರು ಆದ್ರೂ ನಾನು ಹಾಕ್ಸ್ಕೊಳ್ಳಲ್ಲ ಏನಾಗುತ್ತೆ ಆಗುತ್ತೆ ಅದು ಇದು ಅಂದರೆ ನಾನು ಹೇಳೋದಂದ್ರೆ ನಮ್ಮ ಮನೆಯಲ್ಲಿ ನನ್ನ ಕೂಡ ಹುಟ್ಟಂತ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ತಾಯಿ ತಂದೆಗಳು, ಹೆಂಡತಿ ಮಕ್ಕಳು ಯಾರು ತೀರೋದಾಗ ಎಷ್ಟು ನೋವಾಗುತ್ತೆ. ಇವತ್ತು ಪಕ್ಕದ ಮನೇಲಿ ಆಗುತ್ತೆ, ನಮ್ಮ ಮನೇಲಿ ಆಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಆ ಮನೇಲಿ ಇವತ್ತಾಗುತ್ತೆ, ನಾಳೆ ನಮ್ಮ ಮನೇಲಿ ಆಗದೆ ಇರ್ಬೇಕಂದ್ರೆ ಏನು ಮಾಡಬೇಕು? ಆ ನಿಟ್ಟಿನಲ್ಲಿ ನೀವು ಒಬ್ಬೊಬ್ಬರು ಸೋಷಿಯಲ್ ಮೀಡಿಯಲ್ಲಿ ನಿಮ್ಗೆ ಯಾವ ಥರ ನೀವು ಹೇಳಿರೋ ಕಮಿಟಿ ಇದೆ, ಅಪ್ಗೋಲ್ಡ್ ಬಾಲಿ ಇದೆ, ಇನ್ನು ನಮ್ಮ ಇವರಿಂದ ಡಿಪಾರ್ಟ್ಮೆಂಟ್ ಬಂದಿರೋರು ಇದ್ದಾರೆ, ಮಾಲೂರಿಂದ ಬಂದರೆ ಹಸ್ಬರ್ ಇದ್ದಾರೆ, ನೀವೆಲ್ಲ ಇದ್ದಾರೆ, ನಮ್ಮಲ್ಲೂ ನಮ್ಮ ಅಧಿಕಾರಿಗಳಿದ್ದಾರೆ, ನಮ್ಮ ಮೈನಾರಿಟಿ ಇದರಲ್ಲಿ ನೀವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಪ್ರತಿಯೊಬ್ಬರು ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಯಾರಿದ್ರು, ಇದ್ರ ಬಗ್ಗೆ ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಯ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ವಿಡಿಯೋ ಮಾಡಿ 1 ನಿಮಿಷದ ಆ ಕನ್ನಡದಲ್ಲಿ ಮಾತಾಡೋದಾದ್ರೆ ಕನ್ನಡದಲ್ಲಿ ಮಾತಾಡಿ, ಉರ್ದುದಲ್ಲಿ ಮಾತಾಡೋದಾದ್ರೆ ಉರ್ದುದಲ್ಲಿ ಮಾತಾಡಿ, ನೀವು ಸೋಷಿಯಲ್ ಮೀಡಿಯಲ್ಲಿ ಬಿಡಿ. ನೀವು ಯಾವುದೇ ದೇಶದಲ್ಲಿ ನಾವು ಟೋಟಲ್ ಆಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು 100% ವ್ಯಾಕ್ಸಿನ್ ಆಗಿ ನಾವು ಕೊರೋನಾ ಮುಕ್ತರಾಗಬೇಕಂದ್ರೆ ಸರ್ಕಾರಗಳ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ನೀವು ಜವಾಬ್ದಾರಿ, ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಅವ್ರದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ರು, ನೀವು 1 ನಿಮಿಷ 2 ನಿಮಿಷ ಇಲ್ಲಿ ಯಾರ್ಯಾರು ಬಂದಿದ್ದೀರಿ ನೀವು ಒಂದು ಸೋಷಿಯಲ್ ಮೀಡಿಯಲ್ಲಿ ಬಿಡಿ. ನಾವು ನೀವೇನು ಮಾತಾಡಿದ್ರೆ ಅದನ್ನು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಬಿಡ್ತೀರಿ. ನಮ್ಮಲ್ಲಿ ಜಿಲ್ಲೆಯಲ್ಲಿ ಏನಿರ್ತದೆ, ಸ್ಟೇಟಲ್ಲಿ ಇರ್ತದೆ, ನಾವು ಪ್ರೆಸ್ಸನ್ನು ಕರಿತೀರಿ, ಒಂದು 100 ಪೇಪರ್ಗಳನ್ನ, ಚಾನಲ್ವ್ರನ್ನ ಎಲ್ಲನೂ ಕರೆದು ನಿಮ್ಮ ಮುಖಾಂತರನೇ ಮಾತಾಡ್ತೀರಿ. ನಾವು ನೀವು ಇಬ್ಬರು ಕೂತ್ಕೊಂಡು ಒಂದು ಇದು ಮಾಡೋಣ. ನಾವು ರಾಜ್ಯದಲ್ಲಿ ಎಲ್ಲೂ ಮಾಡದೇ ಇರ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡೋಣ. ನಮ್ಮೂರು ಇವಾಗ ಏನು ಕೋಲಾರ, ಶಹಿಂಚಾನಗರ, ನಾವು 100% ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತಕ್ಕಂಥ ಏರಿಯಾ ನೋಡಪ್ಪ ನಾವು ಹಾಕ್ಸ್ಕೊಂಡಿದ್ದೀವಿ ಅಂತೇಳಿ ಇದು ಮಾಡೋದು. ಮಾಲೂರಿಗೆ ಹೋಗ್ತೀರಿ, ಸೀತಹಳ್ಳಿಗೆ ಹೋಗ್ತೀರಿ, ಉಡ್ದೇನಹಳ್ಳಿಗೆ ಹೋಗ್ತೀರಿ, ಹುಣಸೆಟ್ಟಹಳ್ಳಿಗೆ ಹೋಗ್ತೀರಿ, ಪನ್ಮಕ್ನಹಳ್ಳಿಗೆ ಹೋಗ್ತೀರಿ, ಇಲ್ಲಿ ಎಲ್ಲ ಕಡೆ ನೆಲ್ಲಹಳ್ಳಿಗೆ ಹೋಗ್ತೀರಿ. ಎಲ್ಲ ಕಡೆನೂ ನಮ್ಮಲ್ಲಿ ಮುಸ್ಲಿಂ ಬಾಂಧವರು ಇದ್ದಾರಲ್ಲ, ಅಂಥ ಕಡೆ ಹೋದಾಗ ನೀವು ಏನು ಮಾಡಬೇಕು? ಅಲ್ಲಿರ್ತಕ್ಕಂಥ ಪರಿಚಯ ಇರ್ತಕ್ಕಂಥವ್ರು ಯಾರಿದ್ದಾರೆ, ನಮ್ಮಲ್ಲಿ ಮೌಲ್ಯಗಳು ಯಾರಿದ್ದಾರೆ, ನೀವು ಏನೇ ಹೇಳಿದ್ರೂ ಜನ ಕೇಳ್ತಾರೆ. ನಾವು ಇದರಿಂದ ಯಾರಿಗೂ ಕಣ್ಣ ಮುಚ್ಚಾಲೆ ಏನು ಕಣ್ಣು ಬಟ್ಟೆ ಕಟ್ಟಿಲ್ಲ, ಏನು ಮಂತ್ರ ಏನು ಮ್ಯಾಜಿಕ್ ಏನು ಮಾಡ್ತಾ ಇಲ್ಲ. ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ನಾನು ವ್ಯಾಕ್ಸಿನ್ ಹಾಕ್ಸ್ತಿದ್ದೀನಿ, ನನಗೂ ಕರೋನಾ ಬಂದಿತ್ತು. ತಮಿಳ್ನಾಡು ಎಲೆಕ್ಷನ್ ಬಂದಾಗ ಕರೋನಾ ಬಂದಿತ್ತು. ನಾನು ಕರೋನಾ ಬಂದಿತ್ತು ಅಂತೇಳಿ ನಾನಾಗಲಿ ಅಧಿಕಾರಿಗಳಾಗಲಿ ಮನೆಗಳಲ್ಲಿ ಕೂತ್ಕೊಂಡಿದ್ರೆ ಜಿಲ್ಲೆ ನೋಡೋರೆ ಜಿಲ್ಲಾಧಿಕಾರಿನೇ ಮನೆಯಲ್ಲಿ ಮಲ್ಕೊಂಡ್ರೆ ಟೋಟಲ್ ಜಿಲ್ಲೆ ಏನು ವ್ಯವಸ್ಥೆ ಇಲ್ಲ, CO ಮಲ್ಕೊಂಡ್ರೆ ಎಲ್ಲ ಪಂಚಾಯತಿಗಳದ್ದು ಏನು ವ್ಯವಸ್ಥೆ, ಒಂದು ತಾಲೂಕು ದಂಡಾಧಿಕಾರಿ ಮನೆಯಲ್ಲಿ ಮಲ್ಕೊಂಡ್ರೆ ಅವ್ರು ಕೆಲಸ ಮಾಡಿಲ್ಲ ಅಂದರೆ ತಾಲೂಕು ಏನು ವ್ಯವಸ್ಥೆ, ಒಂದು MLA ಸೈಲೆಂಟ್ ಆಗಿದ್ದವ್ರೆ, ಒಂದು MP ಸೈಲೆಂಟ್ ಆಗಿದ್ದವ್ರೆ, ಏನು ವ್ಯವಸ್ಥೆಗಳು ಇದನ್ನೆಲ್ಲ ನೋಡ್ಕೊಂಡು ನಾವು ಫಸ್ಟ್ ಮನುಷ್ಯರಾಗಿದೆ. ನಮ್ಮಲ್ಲಿ ಆಪೋಸಿಷನ್ ಪಾರ್ಟಿ, ರೂಲಿಂಗ್ ಪಾರ್ಟಿ, ಅದು ಇದು ಪಾರ್ಟಿಗೆ ನಮಗೆ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು? ಇದು ದೇಶದಲ್ಲಿ ಕಳೆದ 1.5 ವರ್ಷದಿಂದ ನಮ್ಮ ದೇಶದ ಜನ ಆರೋಗ್ಯವಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸಾವಿರಾರು ಕೋಟಿಗಳು, ಲಕ್ಷಾಂತರ ಕೋಟಿಗಳು ಹಣ ಬಿಡುಗಡೆ ಮಾಡಿ ಮೊದಲನೇ ಅಲೆ ಏನು ಬಂತ ಅಂತಂದ್ರೆ ನಮ್ಮ ಹತ್ರ ಇಡೀ ದೇಶದಲ್ಲಿ ಇದ್ದಂಥವ್ರು 20,000 ವೆಂಟಿಲೇಟರ್ಸ್ ಅಷ್ಟೇ. ಇವತ್ತು 1 ಕೋಟಿಗೂ ಚಿಲ್ಲರೆ ವೆಂಟಿಲೇಟರ್ಸ್ ಆಗಿದೆ. ನಮ್ಮಲ್ಲಿ 50 ಆಕ್ಸಿಜನ್ ಬೆಡ್ ಇದ್ದಂಥ SNR ಹಾಸ್ಪಿಟಲಲ್ಲಿ 200 ಆಕ್ಸಿಜನ್ 250 ಆಕ್ಸಿಜನ್ ಬೆಡ್ ಆಗಿದೆ. ನಮ್ಮ ಹತ್ರ ಆಕ್ಸಿಜನ್ ಟ್ಯಾಂಕರೇ ಇರಲಿಲ್ಲ. 6,000 ಲೀಟರ್ ಆಕ್ಸಿಜನ್ ಟ್ಯಾಂಕರ್ ಇದೆ ನಮ್ಮ ಹತ್ರ. KGF ಅಲ್ಲಿ ಇದೆ, ಬೇರೆ ಬೇರೆ ಕಡೆ ಇದು ಮಾಡಿದ್ರೆ ಲ್ಯಾಬ್ಗಳಿದೆ. ನಮ್ಮ ಹತ್ರ PPE ಕಿಟ್ ಇರಲಿಲ್ಲ, ಮಾಸ್ಕ್ಗಳಿರಲಿಲ್ಲ, ಸ್ಯಾನಿಟೈಸರ್ ಇರಲಿಲ್ಲ. ಇದನ್ನೆಲ್ಲ ದೇಶಕ್ಕೆ ₹1 ಆದಾಯ ಇಲ್ಲ 1.5 ವರ್ಷದಿಂದ. ಆದರೂ ಇದನ್ನೆಲ್ಲ 8 ತಿಂಗಳಿಂದ ಪ್ರತಿ ಜನಕ್ಕೂ ಉಚಿತವಾಗಿ ರೇಷನ್ ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಯಾರೇ ಇವಾಗ ನಾವು ವ್ಯಾಕ್ಸಿನ್ ಹಾಕ್ಕೊಳ್ತೀರಾ ಸೈಲೆಂಟ್ ಆಗಿರ್ತೀವಿ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ ಮಣಿಪಾಲ್ಗೆ, ನೀವು ನೋಡಿದ್ದೀರಿ ಎಷ್ಟೋ ಜನ ಕರೋನಾ ಪೇಷಂಟ್ ಬಂದಿರ್ತಕ್ಕಂಥವ್ರು ಇವರಿಗೆ ಅಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ನೋಡ್ಕೊಂಬರಕ್ಕೆ ನಾವು ಒಳಗಡೆ PPE ಕಿಟ್ ಹಾಕೊಂಡು ಎಷ್ಟು ಆಸ್ಪತ್ರೆಗಳು ನಾವು ಓಡ್ಕೊಂಡಿದ್ದೀವಿ. ನಮ್ಮಲ್ಲಿ ನಾವು ಹೆಣ್ಣು ಮಕ್ಕಳು ಹೇಳ್ತಾರೆ, ಹಿಂಗಿದೆ ನೀವು ಯಾಕೆ ಹೋಗ್ತೀರಿ, 2 ಸಲ ಹೋಗ್ತೀರಿ ನೀವು ಅಲ್ಲಿ ನೀವೆಲ್ಲ ಹೊರಟಾಗಿರಿ,
ಅಧಿಕಾರಿಗಳು ಅಧಿಕಾರದಲ್ಲಿದ್ದಾರೆ, ಜವಾಬ್ದಾರಿ ನಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಏನಿದೆ ಅದು ನೀಟಾಗಿ ಮಾಡಿ ಅಂತ ಹೊಟ್ಟೆ ಸ್ಥಿತ ಗೊತ್ತಾಗಬೇಕು. ನಮ್ಮ ರೋಗ ಬರ್ತಾ ಇದೆ ಅನ್ನೋ ಇದು ತಿಳ್ಕೊಂಡು ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬೇಕು. ಉಚಿತವಾಗಿ ಮಾತ್ರೆಗಳು ಬರ್ತಾ ಇದೆ, ಯಾರಿಗ ಸಿಂಟಮ್ಸ್ ಇದ್ರೂ ಕೋವಿಡ್ ಕೇರ್ ಸೆಂಟರ್ ಮಾಡಿದೆ. ಇಲ್ಲ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ಸಪ್ರೇಟಾಗಿ ಮಾಡಿ ಇದ್ರೂ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಒಂದು ನಿಮಿಷ ನಾನು ಹೇಳ್ತೀನಿ, ನಿಮ್ಮ ಡೌಟ್ಸ್ ನಾನು ಕ್ಲಿಯರ್ ಮಾಡ್ಬೇಕಲ್ಲ. ಪ್ರೈವೇಟ್ ಆಗಿ ನೀವೇ ನಾವು ಮಾಡ್ಕೊಂತೀರಿ ಅನ್ನೋದಾದ್ರೆ ಅದಕ್ಕೂ ಪರ್ಮಿಷನ್ ಕೊಡ್ತೀವಿ. ಇಲ್ಲ ನಾವು ಊರಲ್ಲಿ ನಾವು ಇಂಥ ಮಸೀದಿ ಹತ್ರ ನಮ್ಗೊಂದು ವ್ಯಾಕ್ಸಿನ್ ಹಾಕ್ಸ್ಬೇಕು, ಅದರದ್ದು ಒಂದು ಮೇಳ ಮಾಡ್ರಿ ಅಂತ ಹೇಳಿದ್ರೆ ಇಂಥ ಊರು ಇಂಥ ಪಂಚಾಯತಿ ಅಂದ್ರೆ ಅಲ್ಲೇ ಸಪ್ರೇಟಾಗಿ ಮಾಡ್ತೀರಿ. ನೀವು ಹೇಳಿದಾಗ ಡಾಕ್ಟ್ರ್ ಕಳಿಸ್ಬೇಕಾ, ಡಾಕ್ಟ್ರ್ ಕಳಿಸ್ತೀರಿ. ನೀವು ಡಿಸೈಡ್ ಮಾಡಿ ಯಾವ ಊರಲ್ಲಿ ಮಾಡಬೇಕು ಅಂತ. ಸೋಮವಾರ ಎಲ್ಲಿ ಮಾಡಬೇಕು, ಮಂಗಳವಾರ ಎಲ್ಲಿ ಮಾಡಬೇಕು, ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಒಂದೊಂದು ಕಡೆ ಅಂತ ಹೇಳಿದ್ರೆ ಅಂಥ ಕಡೆ ನಾವು ವ್ಯಾಕ್ಸಿನ್ ಮೇಳ ಮಾಡ್ತೀವಿ. ಅಲ್ಲಿ ಜನರನ್ನ ಕರ್ಕೊಂಡ್ಬಂದು ವ್ಯಾಕ್ಸಿನ್ ಹಾಕ್ಸೋಂಥ ಜವಾಬ್ದಾರಿ ನೀವು ತಗೋಬೇಕು. ನಾವು ನಿಮ್ಮ ಜೊತೆಲಿ ಇರ್ತೀವಿ. ಅಲ್ಲಿ ಹೇಳಿದ್ರು ಯಜಮಾನ್ರು ಬರ್ತಾರೆ, ಸಿಸ್ಟರ್ ಬರ್ತಾರೆ, ವ್ಯಾಕ್ಸಿನ್ ಹಾಕ್ಕೊಳ್ಳೋಕೆ ಬರ್ತಾರೆ. ಅಲ್ಲಿ ಡಾಕ್ಟರ್ ಇರಲ್ಲ, ಅವ್ರಿಗೆ ಡೌಟ್ ಇರುತ್ತೆ, ಸಿಸ್ಟರ್ಗೆ ಏನು ಗೊತ್ತಿರಲ್ಲ ಅಂತ ಹೋಗ್ತಾರೆ ಅಂತ. ಇವತ್ತು ಹೊಸ ಡಾಕ್ಟರ್ಗಳಿಂದ ಹಳೆ ಪೇಷಂಟ್ ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಸಿಂಟಮ್ಸ್ ಬರುತ್ತೆ, ಸಿಂಟಮ್ಸ್ ಕೆಮ್ಮು ಇರುತ್ತೆ, ನೆಗಡಿ ಇರುತ್ತೆ, ಶೀತ ಇರುತ್ತೆ, ಜ್ವರ ಇರುತ್ತೆ. ನಾವೇನು ಮಾಡ್ತೀವಿ, ₹5 ಡಾಕ್ಟರ್ ಫೋನ್ ಮಾಡ್ತೀವಿ, ಸರ್ ನನಗೆ ಹೆಂಗಿದೆ, ಏನು ಮಾಡೋದು ಅಂತ. ತಗೊಂಡು ಒಂದು ಅನಾಸಿನ್, ಒಂದು ಡೋಲೋ-6 ಬಿಟ್ಟು ಒಂದು ಇವೆಲ್ಲ ಹೇಳ್ತಾರೆ. ಅದನ್ನು ತಗೊಂಡು ಸೈಲೆಂಟಾಗಿ ಮನೇಲಿ ಇರ್ತಾರೆ. ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಸಿಂಟಮ್ಸ್ ಇರ್ತಾರೆ. ಈ ಕರೋನಾಗೆ ಕೈ ಕಾಲಿಲ್ಲ, ಏನು ಕರೋನಾಗೆ ಕೈ ಕಾಲು ಇಲ್ಲ. ಆ ಕೈ ಕಾಲು ಕೊಡೋದು ನಾವೆಲ್ಲ ಎಲ್ಲ ಬರ್ತೀರಿ. ಟೀ ಅಂಗಡಿ ಹತ್ರ ಟೀ ಕುಡ್ಕೊಂಡು 4 ಜನ ಮಾತಾಡ್ತಿದ್ರೆ ಒಂದು ಟೀ ಕುಡ್ದಿರ್ತಕ್ಕಂಥ ಗ್ಲಾಸ್ 10 ಜನ ಇಟ್ಕೊಳ್ತಾರೆ. ನಮಗೆ ಕೋವಿಡ್ ಇರುತ್ತೆ, ಸಿಂಟಮ್ಸ್ ನಮ್ಗೆ ಗೊತ್ತಾಗಲ್ಲ. ನಾವು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಮೆಡಿಸಿನ್ ತಗೋತೀವಿ. ಆ ನೋಟ್ ಅದು ಎತ್ತೆ ಅದಕ್ಕೆ ಕೊಡ್ತೀವಿ ನೀವು. ಆ ನೋಟ್ ಇಟ್ಕೊಂಡ ತಕ್ಷಣ ಎಷ್ಟೋ ಜನ ಮೆಡಿಕಲ್ ಸ್ಟೋರ್ವರೆಗೂ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಇರ್ತಕ್ಕಂಥವ್ರು ಇರೋದಿರ್ತಕ್ಕಂಥ ಉದಾಹರಣೆ. ಎಷ್ಟೋ ಜನ ರೇಷನ್ ಅಂಗಡಿಗಳವರು, ಪ್ರಾವಿಷನ್ ಸ್ಟೋರ್ಗಳವರು ಈ ದುಡ್ಡು ಕೊಡೋ ತಗೊಳ್ಳೋಂಥ ವಿನಿಮಯ ಏನಿರುತ್ತೆ. ಈ ಸಂದರ್ಭದಲ್ಲೂ ವ್ಯಾಕ್ಸಿನ್ ಕೋವಿಡ್ ಬಂದಿರ್ತಕ್ಕಂಥವ್ರು ಎಷ್ಟೋ ಜನ ಸಾಯುವಂಥ ವಯಸ್ಸೇ ಅಲ್ಲ ಅವರು. 30 ವರ್ಷದಿಂದ 45 ವರ್ಷದೊಳಗಡೆ ನಾವು ಎಷ್ಟೋ ಜನ ಏನು ಮಾಡಿದ್ದೀವಿ ಅಂದರೆ ನಾವೇ ಆಕ್ಸಿಜನ್ ಸಿಲಿಂಡರ್ಗಳು ತಗೊಂಡೋಗಿ ಮನೇಲಿ ಇಟ್ಕೊಂಡು ನಾವೇ ಡೈರೆಕ್ಟಾಗಿ ಇದು ಕೊಟ್ಕೊಳ್ಳೋದು ಇವೆಲ್ಲ ನಡೆದಿದೆ ನಮ್ಮ ಕೋಲಾರದಲ್ಲಿ. ಅದಕ್ಕೋಸ್ಕರ ನಾವು ಒಂದು ಇರುವೆ ಕಚ್ಚಷ್ಟು ನೋವಾಗಲ್ಲ. ಅದು ಒಂದು ಸೆಕೆಂಡ್ ಇಲ್ಲ ಅದನ್ನ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಟ್ರೆ ನಾವು ಬದುಕೊಂಬೋದು, ನಮ್ಮ ಮನೆಯವ್ರಿಗೆ ಹಾಕ್ಸ್ಬಿಟ್ರೆ ಅವರು ಬದುಕೊಂಬೋದು, ನಮ್ಮ ಮಕ್ಕಳನ್ನು ಸೇಫ್ಟಿ ಆಗಿರ್ತಾರೆ. ಅದಕ್ಕೋಸ್ಕರ ಏನು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಅದನ್ನ ಹಾಕ್ಸ್ಕೊಳ್ಳೋದು ಬೆಸ್ಟ್. ಇಲ್ಲ ಒಂದು ಯಾವುದೋ ಸಣ್ಣ ಪುಟ್ಟ ಮಾತ್ರೆ ₹5 ಡಾಕ್ಟರ್ ಹತ್ರ ಕೇಳಿ ಅದನ್ನು ತಗೊಂಡು ನಾಟಿ ಅದು ಇದು ಔಷಧಿಗಳು ತಗೊಂಡು ಕರೋನಾ ಜಾಸ್ತಿ ಆಗಿ ನಮಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಬಂದು ಡಾಕ್ಟರ್ ಹತ್ರ ಮೂಗ್ಕೊಂಡು ಬಾಯಿ ಬಂದು ಅದೆಲ್ಲ ಜಾಸ್ತಿ ಆದ್ರೆ ಆಮೇಲೆ ವೆಂಟಿಲೇಟರ್ ಹಾಕ್ಬೇಕಂತ ಹೇಳಿ ಇಲ್ಲೆಲ್ಲ ಕೂತು ಇಟ್ಬಿಟ್ಟು ಪೈಪ್ಗಳು ಹಾಕಿದಾಗ ಅದನ್ನ ಅನುಭವಿಸೋದು ಅರ್ಥ ಆಯ್ತಾ. ಒಂದು ವೇಳೆ ನಮ್ಮಲ್ಲಿ ಒಂದು 10 ಜನ ಮನೆಯಾಗಿರ್ತಕ್ಕಂಥವ್ರು ಹಾಕೊಂಡಿರ್ತೀವಿ, ಇನ್ನೊಂದು 2-3 ಇರ್ತಾರೆ, ಅವ್ರು ಹಾಕಿರಲ್ಲ. ಅವರಿಂದ ಎಷ್ಟು ಜನ ಕಾಡಬಹುದು. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಯಾರಾದ್ರೂ ತೀರೋಗಿರಲ್ಲ ಅನ್ನೋದನ್ನು ನೀವು ತಿಳ್ಕೊಬೇಕಲ್ಲ. 99% ಯಾರಿಗೂ ಏನೂ ಆಗಿಲ್ಲ. ಮತ್ತೆ ಕೋವಿಡ್ ಬಂದಿದ್ರೆ ನಾವು ಯಾಕೆ ಧೈರ್ಯವಾಗಿ ಒಳಗಡೆ ಹೋಗ್ತೀವಿ ಅಂದರೆ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀವಿ 2. ಆ ಥರ ನೋಡೋಕೆ ಹೋದ್ರೆ ಡಾಕ್ಟರ್ಗಳು ದಿನ ಎಷ್ಟು ಜನ ಪೇಷಂಟ್ಗಳು ನೋಡ್ತಾರೆ. ಒಂದು ಆಶಾ ಕಾರ್ಯಕರ್ತರಿಂದ ಹಿಡಿದು ಅಂಗನವಾಡಿ ಕಾರ್ಯಕರ್ತರಿಂದ ಒಂದು ಸಿಸ್ಟರ್ಸಿಂದ ಹಿಡಿದು ಎಷ್ಟು ಜನ ಡಾಕ್ಟರ್ಗಳು ಎಷ್ಟು ಜನ ಪೇಷಂಟ್ಗಳು ನೋಡ್ತಾರೆ, ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರೆಲ್ಲ ಏನಾಗಬೇಕಾಗುತ್ತೆ, ಅವರೆಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದ್ರಿಂದ ತಾನೇ ಇವತ್ತು ಆರೋಗ್ಯ. ಅದಕ್ಕೋಸ್ಕರ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಜಿಲ್ಲಾಡಳಿತದಿಂದ ಅಷ್ಟೇ, ನಮ್ಮ ಜಿಲ್ಲಾ ಪಂಚಾಯತ್ CO ಇಂದ ಅಷ್ಟೇ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅಷ್ಟೇ, ಸರ್ಕಾರ ನಮಗೋಸ್ಕರ ಕಂಡಿಡ್ತಿರ್ತಕ್ಕಂಥ, ನಮ್ಮ ಜನಗಳ ಆರೋಗ್ಯಕ್ಕೋಸ್ಕರ ಕಂಡಿಡ್ತಿರ್ತಕ್ಕಂಥ ಈ ವ್ಯಾಕ್ಸಿನ್ ಏನಿದೆ, ನೀವು ದಯವಿಟ್ಟು ನೀವೇ ಟೀಮ್ ಮಾಡಿ ಇಂಥ ದಿನ ನಮ್ಮ ತಾಲೂಕುಗಳಲ್ಲಿ, ನಮ್ಮ ಹೋಬಳಿಗಳಲ್ಲಿ, ನಮ್ಮ ಊರುಗಳಲ್ಲಿ ಇಂಥ ದಿನ ಕ್ಯಾಂಪ್ ಮಾಡಬೇಕಂತ ಒಂದು 2 days ಬಿಫೋರ್ ನೀವು ನಮ್ಗೆ ವಿಷಯ ತಿಳಿಸಿದ್ರೆ ಅಲ್ಲಿರ್ತಕ್ಕಂಥ THOಗಳನ್ನ ಇದು ಮಾಡಿ ನೀವು ಅಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ಡಾಕ್ಟರ್ನೂ ನಾವು ಒಬ್ಬರನ್ನ ಎಲ್ಲೆಲ್ಲಿ ನಾವು ಈ ಕ್ಯಾಂಪ್ ಮಾಡ್ತೀವಿ ಅಲ್ಲಿ ಡಾಕ್ಟರ್ನೂ ಒಬ್ಬೊಬ್ಬರನ್ನ ನಾವು ಅಲ್ಲಿ ಇದು ಮಾಡ್ತೀವಿ. 18 years ಮೇಲ್ಪಟ್ಟವ್ರಿಗೂ ಈಗ ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳಿ ಏನು ನಾವು ತೀರ್ಮಾನ ಮಾಡಿದ್ವಿ. ನಿನ್ನೆಯಿಂದ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಇಷ್ಟಾಗಿದೆ. ನಿನ್ನೆಯಿಂದ
ನೆನ್ನೆ ಒಂದೇ ದಿನ 25,000 ವ್ಯಾಕ್ಸಿನ್ ಹಾಕಿದೆ. ಒಂದೇ ದಿನ. ಹಂಗಿರ್ಬೇಕಾದ್ರೆ ನಾವೆಲ್ಲ ಕರೋನಾ ಮುಕ್ತರಾಗ್ತದಲ್ವಾ? ದುಡ್ಡು ಕಾಸಿದೆ, ಅದಿದೆ ಇದಿದೆ, ನನ್ನ ಹತ್ರ ಅದಿದೆ, ನಾನು ದಪ್ಪಕ್ಕಿದ್ದೀನಿ, ನಾನು ಕೋಟ್ಯಾಧೀಶ್ವರ, ನನಗೆ ಅವ್ರ ಸಪೋರ್ಟು, CM ಸಪೋರ್ಟು, PM ಸಪೋರ್ಟು, ನಾನು ಅದು ಇದು ಅಂದರೆ ಈ ಸಪೋರ್ಟ್ಗಳು, ದುಡ್ಡು ಕಾಸು ಏನು ಗೆಲ್ಲಿಗೆ ಬರಲ್ಲ. ಕರೋನಾ ಬಂದಾಗ ಅಣ್ಣ ಅಂದ್ರೂ ಇಲ್ಲ, ಅಬ್ಬ ಅಂದ್ರೂ ಇಲ್ಲ, ಅಮ್ಮ ಅಂದ್ರೂ ಇಲ್ಲ, ಅಮ್ಮಿ ಅಂದ್ರೂ ಇಲ್ಲ. ಏನ್ ಹೇಳಿ? ಕರೆದ್ರೆ ಓದ್ತಾ ಇರ್ಬೇಕು ಡೈರೆಕ್ಟ್ ಟಿಕೆಟ್ ಅಲ್ಲಿಗೆ. ಅರ್ಥ ಆಯ್ತಾ? ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ. ನೀವು ಯಾವ್ಯಾವ ಊರುಗಳಲ್ಲಿ ಎಲ್ಲೆಲ್ಲಿ ನೀವು ವ್ಯಾಕ್ಸಿನ್ ಹಾಕ್ಬೇಕಂತೇಳಿ ನೀವು ಡಿಸೈಡ್ ಮಾಡಿ. ನಮ್ಮ ಕಮ್ಯುನಿಟಿ ವೋಟ್ಸ್ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಆ ಭಾಗದಲ್ಲಿ ನೀವು ಈ ಭಾಗದಲ್ಲಿ ಹಾಕಿ ನಾವು ಅಲ್ಲಿ ಒಂದು ಕ್ಯಾಂಪ್ ಮಾಡಿ ಅಂದ್ರೆ ಎಷ್ಟು ಜನಕ್ಕೆ ಹಾಕ್ಬೇಕಂದ್ರೆ ಅಷ್ಟು ಡೋಸ್ ಅಲ್ಲಿ ತಗೊಂಬಂದು ಇಷ್ಟು ಜನಕ್ಕೆ ಅಂತ ಹೇಳಿದ್ರೆ ಅಷ್ಟು ಜನಕ್ಕೆ ನಾವು ಅಲ್ಲಿ ಇಂಜೆಕ್ಷನ್ ತಗೊಂಬಂದು ಅಲ್ಲಿ ಹಾಕ್ಸೋಂಥ ಕೆಲಸ. ಒಬ್ಬರಲ್ಲ ಇಬ್ಬರು ಬೇಕಾದ್ರೆ ಡಾಕ್ಟರ್ ಇಟ್ಟು 2 ಕೌಂಟರ್ಗಳ ಹತ್ರ ಮಾಡಿಬೇಕಾದ್ರೆ ಜನ ಜಾಸ್ತಿ ಆದರೆ ಅದನ್ನ ವ್ಯಾಕ್ಸಿನ್ ಆಗುವಂಥ ಕೆಲಸಗಳು ಮಾಡ್ತೀವಿ. ಇದನ್ನ ಹಾಕ್ಸ್ಕೊಂಡು ನಮ್ಮ ಜನಗಳನ್ನ ಉಳಿಸ್ಕೊಂಡು ಅವ್ರನ್ನ ಆರೋಗ್ಯ ಕಾಪಾಡ್ಕೊಂಡು ಇವತ್ತು ಮನೆಗಳಲ್ಲಿ ಯಾರ್ಯಾರು ನಮ್ಮಲ್ಲಿ ಎಷ್ಟು ಜನ ಸತ್ತಿದ್ದಾರೆ ನಿಮ್ಮಲ್ಲೂ ಅಷ್ಟೇ ಜನ ಸತ್ತಿದ್ದಾರೆ. ನಾನು ಸರ್ವೆ ಮಾಡಿಸಿದೆ. ಒಂದ್ಸಲಿ ನೋಡಿದ್ರೆ ನೋಡಪ್ಪ 2 ಕಡೆ ಮಶಾಣಗಳಿದೆ, ಒಂದ್ಸಲಿ ಹೋಗಿ ನೋಡೋಗಿ ಅಲ್ಲೇ ಇತ್ತೀಚೆಗೆ ಎಷ್ಟು ಜನ ತಿರೋದು, ಇಲ್ಲೇ ಎಷ್ಟು ಜನ ತಿರೋದು ನೋಡಿದಾಗ ಸಂಖ್ಯೆ ಜಾಸ್ತಿನೇ ಇತ್ತು ನಿಮ್ದು. ಯಾಕಂದ್ರೆ ಅದು ಉದಾಹರಣೆ ಏನಂದ್ರೆ ನೀವು ವ್ಯಾಕ್ಸಿನ್ ಹಾಕೊಳ್ಳೋದು ಸಂಖ್ಯೆ ಕಡಿಮೆ ಇದ್ದಿದ್ರಿಂದ. ಅದಕ್ಕೋಸ್ಕರ ಈಗ ಏನಪ್ಪ BJP ಗೌರ್ಮೆಂಟ್ ಸ್ಟೇಟ್ ಅಲ್ಲಿ ಇದೆ, ಸೆಂಟ್ರಲ್ BJP ಗೌರ್ಮೆಂಟ್ ಇದೆ, ಸಪ್ರೇಟ್ ಆಗಿ ಇದರಲ್ಲಿ ಏನು ಇದು ಮಾಡಿ ಇಂಜೆಕ್ಷನ್ ಕಂಡಿಡಿದಿಲ್ಲ. ದಯವಿಟ್ಟು ಈ ತರ ಯಾವ್ದಾದ್ರು ಮೂಢನಂಬಿಕೆಗಳು ತಪ್ಪು ಮಾಹಿತಿಗಳು ನಿಮ್ಮ ಹತ್ರ ಇದ್ರೆ, ಆ ತರ ಯಾರಾದ್ರೂ ಆಡ್ಸಂತವ್ರು ಇದ್ರೆ ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ. ನಾವು ಕೂಡ ಹುಟ್ಟಿಲ್ಲ ಅಂದ್ರೆ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚು. ನಾವು ಒಂದಲ್ಲ ಒಂದು ಕಾಲದಲ್ಲಿ ನಾವೆಲ್ಲ ಮುಂದೆ. ಇವತ್ತೇನೋ ಸಣ್ಣ ಪುಟ್ಟ ಅದು ಇದು ಹೆಚ್ಚು ಕಮ್ಮಿ ಅವು ಇವು ಆಗಿರ್ಬೋದು. ಅಂತ ನಾನು ಸುಮಾರು ಜನ ನಾವು ಹುಟ್ಟಿದಾಗಿಂದನೂ ಹೆಚ್ಚು ಕಮ್ಮಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲೆಲ್ಲ ಮುಸ್ಲಿಮ್ಸರು ಹೆಚ್ಚು ಕಮ್ಮಿ. ನಮ್ಮ ಮನೆಯಲ್ಲಿ ಯುಗಾದಿ ಆದರೆ ಅವ್ರು ಬಂದು ಒಬ್ಬಟ್ಟು ತಿಂತಾಗ ಅವ್ರ ಮನೆಯಲ್ಲಿ ರಂಜಾನ್ ಮೊದಲಿದ್ದಾಗ ನಾನು ಅವ್ರ ಮನೇಲಿ ಬಿರಿಯಾನಿ ತಿಂತಾಗ ಈ ಥರ ಬಂದಿರ್ತಕ್ಕಂಥವ್ರು ನಾವು. ಅರ್ಥ ಆಯ್ತಾ? ನಮ್ಮಲ್ಲಿ ಆ ಭೇದ ಭಾವಗಳು ದಯವಿಟ್ಟು ಇಲ್ಲ. ದಯವಿಟ್ಟು ಆ ಕೆಲಸ ನೀವು ಮಾಡಕೋಬೇಡಿ. ಯಾರೇ ಇದರಲ್ಲಿ ಸಣ್ಣ ಪುಟ್ಟ ಈ ತರ ಪಿತೂರಿಗಳು ಮಾಡ್ಕೊಂಡು ಅದು ಇದು ಮಾಡ್ತಾ ಇದ್ರೆ ದಯವಿಟ್ಟು ಅಂಥವ್ರನ್ನ ನೀವು ಯಾರು ಜಗಳ ಮಾಡಕೋಬೇಡಿ, ನೀವು ಯಾರು ಅವ್ರ ಹತ್ರ ಇದು ಮಾಡಕೋಬೇಡಿ. ನಾವು ವಿಷಯ ತಿಳಿಸಿದಾಗ ಅವ್ರನ್ನ ಕರೆದು ನಾವು ಅವ್ರ ಹತ್ರ ಏನು ಜಗಳ ಆಡೋಣ. ನಾವು ಅವ್ರ ಹತ್ರ ಅವ್ರಿಗೆ ಏನು ಡೌಟ್ ಇತ್ತು ಅದನ್ನ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀರಿ. ನಮ್ಮಲ್ಲಿ ಯಾರ್ಯಾರು ಇವತ್ತು ನಗರಸಭಾ ಸದಸ್ಯರಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ನಿಮ್ಗೆಲ್ಲರೂ ಜವಾಬ್ದಾರಿ ಇದೆ. ಅದು ಗೆದ್ದಿರಲಿ ಸೋತಿರಲಿ, ನಮ್ಮಲ್ಲಿ ಯಾರ್ಯಾರು ಮಸೀದಿಗಳಲ್ಲಿ ಮುಖಂಡಗಳಿರ್ತೀರಿ, ಮಸೀದಿ ಅಧ್ಯಕ್ಷಗಳಿರ್ತೀರಿ, ಬೋರ್ಡ್ ಅಧ್ಯಕ್ಷರಿರ್ತೀರಿ, ಅಧ್ಯಕ್ಷರಿರ್ತೀರಿ, ನಮ್ಮ ಎಲ್ಲರೂ ನಮ್ಮ ಟಿಪ್ಪು ಸುಲ್ತಾನನಿಂದ ಏನೇನು ಸಂಘಗಳಿದೆ, ಏನೇನು ಮಾಡ್ಕೊಂಡಿದ್ದೀರೋ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜನರನ್ನು ಉಳಿಸ್ಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಅರ್ಥ ಆಯ್ತಾ? ಸರ್ಕಾರ ಇನ್ನೇನೇನು ಮಾಡಬೇಕು? ದುಡ್ಡೇನಾದ್ರು ಕೇಳ್ತಾ ಒಂದು ವೇಳೆ ನೀವು ಹಾಕ್ಸ್ಕೊಂಡೇ ಇಲ್ಲ ಅಂತ ಇಟ್ಕೊಳ್ಬೇಕು. ನಾಳೆ ದಿನ ಯಾವ್ದಾದ್ರು ಸರ್ಕಾರಿ ಸೌಲಭ್ಯ ಇನ್ನೊಂದು ಹೋಗ್ತೀವಿ ನೋಡಪ್ಪ, ವ್ಯಾಕ್ಸಿನ್ ಹಾಕ್ಸ್ಕೊಂಡು ಹೋಗಿ ನಮ್ಮ ಲೆಕ್ಕಾಚಾರದಲ್ಲಿ ಏನಾದ್ರು ಸರ್ಕಾರ ಕ್ರಮ ಏನಾದ್ರು ಕೈಗೊಂಡ್ರೆ ಅವಾಗ ಏನ್ ಮಾಡ್ತೀವಿ? ಮೊದಲನೇದಾಗಿ ನಮ್ಮಲ್ಲಿ ಏನ್ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದ್ರು, ನಮ್ಮಲ್ಲಿ ಈ ತರ ತಪ್ಪು ಗ್ರಹಿಕೆಯಿಂದ ಏನಾಯ್ತು, ಸುಮಾರು ಜನ ಇದು ಮಾಡಿದ್ರು. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಬಂದ್ರೆ ಅದಾದ್ಮೇಲೆ ಈ ತಪ್ಪು ಗ್ರಹಿಕೆಯಿಂದ ಇದು ಬರುತ್ತೆ ಅಂತ ಹೇಳಿ ಆದ್ಮೇಲೆ ಕಡಿಮೆ ಆಗೋದು. ನಮ್ಮಲ್ಲೇನು ಉತ್ಪಾದನೆ ಮಾಡಿರ್ತಕ್ಕಂಥ ವ್ಯಾಕ್ಸಿನ್ 9 ಕೋಟಿ ವ್ಯಾಕ್ಸಿನ್ ನಾವು ಬೇರೆ ದೇಶಗಳಿಗೆ ಫ್ರೀಯಾಗಿ ಕೊಟ್ಟಿದ್ದೀವಿ. ನಾವು ಅವ್ರು ಹಾಕ್ಸ್ಕೊಂಡಿರೋರೆಲ್ಲ ಏನಾಗ್ತದೆ? ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ನಾವೆಲ್ಲ ನಮ್ಮ ಜನ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯ. ನಮ್ಮ ಮನೇಲಿ ನಾವು ಏನೇ ಹೇಳ್ಬೋದು, ಏನೇ ದುಡ್ಡು ಕಾಸು ಇರ್ಬೋದು, ಆರೋಗ್ಯ ಹೋದ್ರೆ ನಾವು ಏನು ಅದನ್ನ ದುಡ್ಡು ಕಾಸು ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಎಷ್ಟೋ ಜನ ಇವತ್ತು ವ್ಯಾಕ್ಸಿನ್ ಹಾಕ್ಸ್ಕೊಳ್ತಾರೆ ನೆಗ್ಲೆಕ್ಟ್ ಆಗಿ. ನಮ್ಮ ಮನೆಗಳಲ್ಲೂ ಮಣಿಪಾಲ ಆಸ್ಪತ್ರೆಯಲ್ಲಿ ನಮ್ಮ ಅಣ್ಣನ ಮಗ ಹೋಗಿದ್ದಾನೆ. ಅವ್ರು ನೋಡಕ್ಕೆ ದಷ್ಟಪುಷ್ಟವಾಗಿ ಚೆನ್ನಾಗಿದ್ದ. ಹೋದ 18 ವರ್ಷ ಮೇಲೆ ನಮ್ಮ ಶ್ರೀನಿವಾಸಪುರ ಡಾಕ್ಟರ್ ನಾವು ವೇಣುಗೋಪಾಲ್ ಕಳಿಸಿದ್ದು ನಾನು ನೋಡ್ಕೊಂಡ್ರೆ ಅಂತ. ನಾನು ಮನೆ ಹೋಗಿ ಅಲ್ಲಿ ಟಿಕೆಟ್ ಹಾಕೊಂಡು ಅಲ್ಲಿ ಹಾಸ್ಪಿಟ್ಲ್ಗೆ ಹೋದಾಗ ನಮ್ಮ ಯೋಗದಲ್ಲಿ ಒಬ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಮುಸ್ಲಿಮ್ಸ್ ಒಬ್ರು ಅಲ್ಲಿ ICU ಇದ್ರು. ನಾನು ಕೇಳಿದೆ, ಯಾಕಪ್ಪ ನೀನು ಸ್ವಲ್ಪ ಏಜ್ ಆಗಿತ್ತು, ಎಕ್ಸ್ ಸರ್ವಿಸ್ ಮ್ಯಾನ್ ರಿಟೈರ್ಡ್ ಆಗಿ ಬಂದಿದ್ರು, ಯಾಕೆ ನೀನು ಯಾಕೆ ಈ ಥರ ಆಗಿದೆ? ಸರ್, ನಾನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಎಲ್ಲರಿಗೂ ಕೂಡ ವ್ಯಾಕ್ಸಿನ್ ಹಾಕಿಸಿದೆ,
ನಾನೇ ಸ್ವಲ್ಪ ಆರೋಗ್ಯವಾಗಿದ್ನಲ್ಲ, ನಾನೇ ಸ್ವಲ್ಪ ಯಾವ ಮಾಡ್ಬಿಟ್ಟೆ ನೋಡಿ ಸರ್, ನನಗೆ ಹಿಂಗಾಯ್ತು, ಈಗ ಬಂದು ನಾನು 8 ದಿವಸದಿಂದ ನಾನು ಐಸಿಯಲ್ಲಿದ್ದೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ನಾನು ಹೇಳಿದ್ನಲ್ಲ, ಕಮ್ಯುನಿಟಿನಾಗಲಿ ದುಡ್ಡು ಕಾಸು ಸಾವುಕಾರ ಬಡವ ಅಂತ ನೋಡಿ ಏನು ಬರಲ್ಲ ಸರ್, ನಾವೇ ಹೋಗಿ ಅದನ್ನ ಪಡ್ಕೊಳ್ಳೋಂಥದ್ದು. ನಾವು ತರಕಾರಿ ತಗೊಳಕ್ ಹೋಗ್ತೀವಿ, ಒಬ್ರು ಮುಟ್ಟಿರೋ ತರಕಾರಿ ಇನ್ನೊಬ್ರು ಮುಟ್ತೀವಿ, ಒಂದು ಅಂಗಡಿಗೆ ಹೋಗ್ತೀವಿ, ಒಂದು ನೋಟ್ ಕೊಡ್ತಾರೆ, ಅವ್ರು ಚಿಲ್ಲರೆ ಕೊಡ್ತಾರೆ, ಅವ್ರಿಗೂ ಕರೋನಾ ಇರ್ಬೋದಲ್ಲ. ನಾವು ವ್ಯಾಕ್ಸಿನ್ ಹಾಕ್ಕೊಂಡಿದ್ರೆ ಸೇಫರ್ ಸೈಡಲ್ಲಿ ಇರ್ತೀವಿ. ನಾವು ವ್ಯಾಕ್ಸಿನ್ ಹಾಕ್ಕೊಂಡಿಲ್ಲ, ನಮ್ಮ ಮನೆ ಹತ್ರ ಹೋದ್ರೆ ಹಬ್ಬ ಅಂತ ಮಕ್ಕಳು ಬರ್ತಾರೆ, ಅಮ್ಮೆ ಅಂತ ಮಕ್ಕಳು ಬರ್ತಾರೆ. ಈ ತರ ಎಲ್ಲ ಬಂದಾಗ ಅವ್ರು ಇಟ್ಕೊಂಡು ಮುದ್ದಾಡ್ತೀರಿ, ಅವಾಗ ಏನಾಗ್ಬೇಕು ಆ ಮಕ್ಕಳಿಗೆ? ಅದಕ್ಕೋಸ್ಕರ ದಯವಿಟ್ಟು ನಮ್ಮಲ್ಲಿ ಜಿಲ್ಲಾಡಳಿತ ಏನು ಆರೋಗ್ಯ ಸಿಬ್ಬಂದಿ ಮತ್ತು ನಮ್ಮ ಪಂಚಾಯತಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ, PDOಗಳನ್ನ, ಸೆಕ್ರೆಟರಿಗಳನ್ನ, ವಾಟರ್ ಮ್ಯಾನ್ಗಳನ್ನ, ಊರಲ್ಲಿರ್ತಕ್ಕಂಥ ಹಿರಿಯರನ್ನ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನ, ಪೊಲೀಸ್ ಇಲಾಖೆಯವ್ರನ್ನ, ಇವನ್ನೆಲ್ಲ ಟೀಮ್ ಮಾಡಿರೋದಕ್ಕೆ ಇವತ್ತು ನಮ್ಮಲ್ಲಿ 6 ಲಕ್ಷ ವ್ಯಾಕ್ಸಿನ್ ಆಗಿರುತ್ತವ್ರು ನಮ್ಮ ಜಿಲ್ಲೆಯಲ್ಲಿ. ಮನೆ ಹತ್ರ ಹೋಗಿ ಆಶಾ ಕಾರ್ಯಕರ್ತರು ಅವ್ರಿಗೂ ಕೇಳ್ಕೊಂಡಾಗ ಏನ್ ಹೇಳಿದ್ರಿ, ಯಾಕೆ ಬರ್ತಾ ಇರೋದು ಅದಿನ ಹಂಗಾಗುತ್ತೆ ಹಿಂಗಾಗುತ್ತೆ, ಇವಾಗ ಬರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರನ್ನ ಬೈದು ಕಳಿಸಿರ್ತಕ್ಕಂಥ ಉದಾಹರಣೆ. ಕೆಲವರು ಏಟು ತಿನ್ಕೊಂಡು ಬಂದಿರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಏನ್ ಹೇಳಿದ್ರೆ, ನಾವೇ ನೀವು ಎಲೆಕ್ಟೆಡ್ ಬಾಡೀಸ್ ಇಲ್ಲಾಂದ್ರೆ ನಮ್ಮ ಕಮ್ಯುನಿಟಿಯಲ್ಲಿ ಈ ತರ ಆಗ್ತಾ ಇದೆ, ಹಿಂಗ ಆಗ್ತಾ ಇದೆ, ನಮ್ಮ ಜನ ಆರೋಗ್ಯವಾಗಿರ್ಬೇಕು, ನಮ್ಮ ಜನ ಅಕ್ಕಪಕ್ಕದಲ್ಲಿ ಯಾವುದೇ ಕಮ್ಯುನಿಟಿ ಅವರು ಇರ್ಬೋದು. ಆದ್ರೆ ಬರೀ ಮುಸ್ಲಿಮ್ಸರ್ಗೆ ನೀವು ವ್ಯಾಕ್ಸಿನ್ ಹಾಕ್ಸಿ ಅಂತ ಏನಿಲ್ಲ, ಬೇರೆ ಹಿಂದೂಗಳಲ್ಲೂ ಅಷ್ಟೇ ಯಾರೇ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀವಿ ಅವ್ರಿಗೂ ವ್ಯಾಕ್ಸಿನ್ ಹಾಕ್ಸಂತ ಕೆಲಸ ಮಾಡಬೇಕು. ನಾವು ವ್ಯಾಕ್ಸಿನ್ ಹಾಕ್ಸಕ್ ಹೋದ ತಕ್ಷಣ ಡ್ರೈವರ್, PAಗಳು, ಇಲ್ಲ ಮತ್ತೊಬ್ರು ಎಲ್ಲರೂ ಒಬ್ರಿಗೊಬ್ರು ಬಂದು ಆಕ್ಸಿಡೆಂಟ್ ಯಾಕಂದ್ರೆ ನಾವೆಲ್ಲ ಜೊತೆ ಇರ್ತಿರಲ್ಲ, ದಿನ ಜೊತೆ ಇರ್ತಿರಲ್ಲ. ಅದು ನಮ್ಗಿದ್ರೆ ಅವ್ರಿಗೆ ನೋಡಿ ಯಾರಿಗೆ ಬಂದಿದೆ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದಕ್ಕೆ ಸೇಫರ್ ಸೈಡ್ ಅಲ್ಲಿ ಇರ್ತಾರೆ. ನಮ್ಮಲ್ಲಿ ಗನ್ಮೆಂಟ್ ಇಬ್ಬರಿಗೂ ಬಂದಿದೆ, ಇವತ್ತು ಒಂದು ಗನ್ಮೆಂಟ್ ಬಂದಿದೆ, ಅವ್ರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದಕ್ಕೆ ಸೇಫರ್ ಸೈಡ್ ಅಲ್ಲಿ ಇರ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತಾರೆ. 8 ಜನ ಸತ್ತಿದ್ದಾರೆ. ಅದ್ರ ಜೊತೆಯಲ್ಲಿ ನೀವು ನೋಡಿದಿರಿ, ಇವತ್ತು ಬ್ಲಾಕ್ ಫಂಗಸ್ ಅಂತ ಬಂದು ನಮ್ಮ ಗ್ಯಾಲಪ್ ಹಾಸ್ಪಿಟಲ್ ಸೇರ್ಕೊಂಡು 42 ಜನ ಇದ್ದಾರೆ. ಇವತ್ತು 42 ಜನ ಇದ್ದು, ಒಬ್ಬರ ಕಣ್ಣು ಒಂದು ಕಣ್ಣು ಕಿತ್ತಾಕಿದ್ದಾರೆ, ಒಬ್ಬರಿಗೆ 2 ಕಣ್ಣು ಕಿತ್ತಾಕಿದ್ದಾರೆ, ಒಬ್ಬರಿಗೆ ಮೂಕೆ ಕಿತ್ತಾಕಿದ್ದಾರೆ, ಒಬ್ಬರಿಗೆ ಮುಖ